ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಮತ್ತೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ದೇವರು ನಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳಿಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನ ದೇವರು ದೊಡ್ಡವನಾಗಿದ್ದಾನೆ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಇದುವರೆಗೂ ನಾವು ನಡೆಸ್ತಾ ಬಂದಂಥ ದೇವರು ಮುಂದೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲರಿಗೂ ಕರ್ತನಾಮ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರತ್ಯೇಕವಾಗಿ ಸಮಯದಲ್ಲಿ ವಾಕ್ಯ ಧ್ಯಾನಕ್ಕಾಗಿ ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ ನಾವು 28-29 ನಾವು ನೋಡಿಕೊಳ್ಳೋಣ. ಏಕೆಂದರೆ ಇವತ್ತಿನ ವಾಕ್ಯ ಧ್ಯಾನ ಭೋಗ ಪುರುಷನು ಭಿಕ್ಷೆಗಾರನ ಬಗ್ಗೆ, ಇದ್ರ ಬಗ್ಗೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ನಾವು ಸ್ಪಷ್ಟವಾಗಿ ಓದಿಕೊಳ್ಳೋಣ. ಐಶ್ವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆ ಇದ್ದವನು. ಐಶ್ವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಬ್ರಾಹ್ಮಣನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಾಹ್ಮಣೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಾಹ್ಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ಒಂದು ದೊಡ್ಡ ಡೊಂಗುರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೂ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನನ್ನು ಜೀವಿತನಾಗಿ ಎದ್ದರು ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಅನೇಕ ಈ ವಾಕ್ಯ ನೀವು ಅನೇಕರಿಗೆ ಕೇಳಿಸ್ಕೊಂಡಿರ್ಬೋದು. ಈ ಒಂದು ಪ್ರಸಂಗ ಆಗಲಿ ಮೆಸೇಜ್ ಆಗಲಿ ಅನೇಕರು ನೀವು ಕೇಳಿಸ್ಕೊಂಡಿರ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಐಶ್ವರ್ಯವಂತನು ಒಬ್ಬ ಮನುಷ್ಯನಾಗಿದ್ದನು. ಐಶ್ವರ್ಯವಂತನಂದ್ರೆ ಅವನಿಗೆಲ್ಲ ಕಾಳುಗಳು, ಅನೇಕ ದವಸ ಧಾನ್ಯ, ಬಂಗಾರ, ಒಂದು ಸ್ಥಾನ, ಮಾನ, ಹೆಸರು, ಗೌರವ ಎಲ್ಲ ಅವನಿಗೆ ಇತ್ತು ಪ್ರಿಯರೇ. ಅದಕ್ಕೆ ಅವ್ರಿಗೆ ಏನಂತಾರಂದ್ರೆ ಐಶ್ವರ್ಯವಂತರ ಎಂಬುದಾಗಿ ಹೇಳ್ತಾರೆ. ಆದರೆ ಆತನಿಗೆ ಏನು ಕಡಿಮೆ ಇರಲಿಲ್ಲ ಪ್ರಿಯರೇ. ಅವನಿಗೆ ಯಾವುದು ಕೊರತೆ ಇರಲಿಲ್ಲ. ಅವನು ಹೋಗುವಾಗ ಬರುವಾಗ ಅವನಿಗೆ ಎಲ್ಲರೂ ಒಂದು ಮರ್ಯಾದೆ ಕೊಡುವುದರಲ್ಲಿ, ಎಲ್ಲ ಒಂದು ಚೆನ್ನಾಗಿ ಊಟ ಮಾಡೋದ್ರಲ್ಲಾಗಲಿ, ಅವನು ಅನೇಕ ಒಳ್ಳೆ ಬಟ್ಟೆ, ಅನೇಕ ರೀತಿಯಾದ ರುಚಿಕರವಾದ ಊಟ, ಹೀಗೆ ದಿನಾಲು ಅವನು ಒಳ್ಳೆ ಸಂತೋಷವಾಗಿ ವಿಜೃಂಭಣೆಯಿಂದ ಜೀವಿಸ್ತಾ ಇದ್ದ ಪ್ರಿಯರೇ. ಆದರೆ ಅಲ್ಲಿ ಅವನ ಮನೆಯ ಮುಂದಗಡೆ ಒಬ್ಬ ಏನಾಗಿದ್ದ, ಭಿಕ್ಷುಗಾರನನು ಆತನು ಇದ್ದ ಪ್ರಿಯರೇ. ಅವನ ಹೆಸರು ಲಾಜರನ ಬಗ್ಗೆ ನಾವು ನೋಡುವಾಗ ಅವನು ಭಿಕ್ಷೆ ಬೇಡುತ್ತಾ ಇದ್ದ. ಹೋಗೋರು ಬರೋರಿಗೆ ಆತ ಅಲ್ಲಿ ಹಾದಿಯಲ್ಲಿ ಹೋಗೋರು ಬರೋರಿಗೆ ಭಿಕ್ಷೆ ಬೇಡಿ ಆತನೇನು ಮಾಡ್ತಾ ಇದ್ದಂದ್ರೆ ಒಂದು ಜೀವನ ನಡೆಸ್ತಾ ಇದ್ದ ಪ್ರೇರ. ಹಾಗೆ ಆ ಒಂದು ಐಶ್ವರ್ಯವಂತನ ಇದಲ್ಲ, ಆ ಒಂದು ಸಾಹುಕಾರನ ಮನೆ ಮುಂದೆ ಇರುವಂತ ಒಂದು ಸಮಯದಲ್ಲಿ ಅವರು ಏನಾದರೂ ಊಟ ಹಾಕಿದ್ರೆ ಅಲ್ಲಿ ಊಟ ಮಾಡಿಕೊಂಡು ಇರಬೇಕೆಂಬುದಾಗಿ ಆತನು ಅವರ ಮನೆಯ ಮುಂದೆಯೇ ಆತನು ಜೀವಿಸ್ತಾ ಇದ್ದ ಪ್ರೇರೆ. ಹಾಗೆ ಅವನಿಗೆ ಅನೇಕ ಒಂದು ಶಾರೀರಿಕವಾಗಿಯೂ ಅನೇಕ ಒಂದು ರೋಗ ಬಾಧೆ, ಅವನಿಗೆ ಅನೇಕ ರೀತಿಯಾಗಿ ಶಾರೀರಿಕವಾಗಿಯೂ ಬಲಹೀನತೆ ಇತ್ತು, ಮತ್ತು ಊಟ ಸರಿಯಾಗಿಲ್ಲ, ನಿದ್ದೆ ಸರಿಯಾಗಿಲ್ಲ, ಬಟ್ಟೆ ಸರಿಯಾಗಿಲ್ಲ, ಆರೋಗ್ಯ ಸರಿಯಾಗಿಲ್ಲ. ಆದರೂ ಆತನು ಜೀವಿಸ್ತಾ ಇದ್ದ. ಯಾಕೆಂದ್ರೆ ಆತನಿಗೆ ದೇವರು ಆತನು ಜೀವಿಸ್ತಾ ಇದ್ದ ಪ್ರಿಯರೇ. ಹಾಗೆ ದೇವರು ಅವನನ್ನು ನಡೆಸ್ತಾ ಇದ್ದ. ಈ ಒಂದು ಐಶ್ವರ್ಯವಂತನಾದ ಒಂದು ಶ್ರೀಮಂತ ಮನುಷ್ಯನನ್ನು ನಡೆಸ್ತಾ ಇದ್ದ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನೆಂದರೆ, ನಾವು ಆದಾಗಲೂ, ನಾವು ಬಡವರಾದಾಗಲೂ ಎಲ್ಲಾ ವಿಷಯದಲ್ಲಿ ನಾವೇನ್ ಮಾಡಬೇಕಾಗಿದೆ, ದೇವರನ್ನು ಸ್ತುತಿಸಿ ಮಹಿಮೆಪಡಿಸಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮಗೆ ದೇವರನ್ನು ಮರ್ತೀರಿ, ಒಳ್ಳೆ ಊಟ ಮಾಡಿ ನೀವೇನ್ ಮಾಡ್ತೀರಿ, ದೇವರನ್ನು ಮರ್ತೀರಿ ಎಂಬುದಾಗಿ ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾದ್ರೆ ಕಷ್ಟಗಳ ಮಧ್ಯದಲ್ಲೂ
ಅನೇಕ ಒಳ್ಳೆಯ ಒಂದು ಸ್ಥಾನಮಾನ ಇರುವಲ್ಲಿಯೂ ದೇವರನ್ನು ನಾವು ಸ್ತುತಿಸಿ ಮಹಿಮೆ ಪಡಿಸಬೇಕಾಗಿದೆ. ದೇವರು ಅದಕ್ಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಐಶ್ವರ್ಯವಂತನಾದಂಥ ಒಂದು ಮನಸ್ಸು ನಮ್ಮಲ್ಲಿ ಇರಬಾರದು ಪ್ರಿಯರೇ. ಅವನು ನೋಡ್ರಿ ಎಲ್ಲ ಈ ಲೋಕದಲ್ಲಿ ಅವನು ಏನ್ ಮಾಡ್ತಾ ಇದ್ದ, ಅನುಭವಿಸ್ತಾ ಇದ್ದ. ಅದಕ್ಕೋಸ್ಕರ ಅವನಿಗೆ ದೇವರ ಭಯ ಇಲ್ಲ, ಭಕ್ತಿ ಇಲ್ಲ. ಅವನೇನ್ ಮಾಡ್ತಾ ಇದ್ದ, ದೇವರ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಈ ಒಂದು ಲಾಜರ್ ನಮ್ಮನ್ನ ನೋಡುವಾಗ ಅವನಲ್ಲಿ ಕುಗ್ಗಿದ ಮನಸ್ಸು, ಕಣ್ಣೀರ, ಕಷ್ಟ, ಯಾತನೆ, ವೇದನೆ, ನೋವುಗಳು, ಬೇನೆಗಳು ಅವನನ್ನು ಯಾರು ಒಂದು ಸಂತೈಸೋರಿಲ್ಲ. ಆದರೂ ಅವನ ಮೇಲೆ ದೇವರ ಕರುಣೆ, ದೇವರ ಕೃಪೆ ಇರುವುದರಿಂದ ಆತನು ಅವನು ಸಾಯ್ತಾನೆ ಒಂದು ದಿನ ಸತ್ತಾಗ ಅವನ ಮೇಲೆ ಅವನೇನ್ ಮಾಡ್ತಾನಂದ್ರೆ ಆ ದೇವದೂತರು ಬಂದು ಅವನನ್ನು ತೆಗೆದುಕೊಂಡು ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ತಾರೆ ಪ್ರೇರೆ. ಅಬ್ರಹಾಮನ ಎದೆಗೆ ಅದನ್ನು ಒರಗಿಸಿಕೊಳ್ತಾನೆ ಎಂಬುದಾಗಿ ವಾಕ್ಯ ನೋಡ್ತೇವೆ ಪ್ರೇರೆ. ಅದೇ ರೀತಿಯಾಗಿ ಆಮೇಲೆ ಅವನಿಗೆ ಯಾರು ಒಂದು ಉತ್ತರಕ್ಕೆ ತೀರಿಕೊಂಡಾಗ ಏನೋ ಸಂಸ್ಕಾರ ಮಾಡಿದ್ರು ಅಷ್ಟೇ, ಏನೋ ಒಂದು ಯಾರೋ ಹೋಗಿ ಆತನ ಸಮಾಧಿ ಮಾಡಿದ್ರು, ಹೀಗೆ ಆತನಿಗೋಸ್ಕರ ಅಳೋರಿಲ್ಲ, ಆತನಿಗೋಸ್ಕರ ನಾವು ಹೀಗೆ ತೀರಿ ಹೋದ ಎಂಬುದಾಗಿ ಒಂದು ದುಃಖ ಪಡಿಸೋರು ಯಾರು ಇಲ್ಲ. ಒಂದು ದುಃಖದ ಮಾತುಗಳು ಒಳ್ಳೆಯವನಾಗಿದ್ದ ಹೀಗೆ ಹೇಳೋರು ಯಾರಿಲ್ಲ, ಯಾಕೆಂದ್ರೆ ಅವನಿಗೆ ಯಾರು ಇರಲಿಲ್ಲ ಪ್ರಿಯ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ಒಂದು ಐಶ್ವರ್ಯವಂತನಾದನ ಮನುಷ್ಯನ ಅವನು ತೀರಿ ಹೋದಾಗ ಅವನಿಗೇನ್ ಮಾಡ್ತಾರೆ ನೋಡ್ರಿ ಪ್ರಿಯರೇ, ಅವನು ತೀರಿ ಹೋದಾಗ ಅವನಿಗೆ ಉತ್ತರ ಕ್ರಿಯೆಗಳು ಮಾಡ್ತಾರ. ಅನೇಕ ಒಂದು ಒಳ್ಳೆ ರೀತಿಯಲ್ಲಿ ಊಟ ಮಾಡಿಸ್ತಾರ. ಅನೇಕ ಹೇಳ್ತಾರೆ ನೋಡ್ರಿ, ಅತಿಥಿ ಊಟ. ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನಿಗೆ ಎಲ್ಲ ಶವ ಸಂಸ್ಕಾರ ಮಾಡ್ತಾರೆ. ಅನೇಕ ರೀತಿಯಾಗಿ ಅವನಿಗೆ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಆಗಿ ಅವನನ್ನು ಒಂದು ಸಮಾಧಿಯಲ್ಲಿ ಅವನ ಶವ ಸಂಸ್ಕಾರ ಮಾಡ್ತಾರೆ ಪ್ರಿಯರೇ. ಆದರೆ ಈ ಒಂದು ಲಾಜರ್ ನೋಡುವಾಗ ಏನೋ ಒಂದು ಏನೋ ನೋಡ್ಲಿಕ್ಕೆ ಆಗದೆ ಇರುವಂಥವ್ರು ಪಾಪ ಎಂಬುದಾಗಿ ಏನೋ ಒಂದು ಶವ ಸಂಸ್ಕಾರ ಮಾಡಿರ್ಬೋದು, ಸಮಾಧಿಗೆ ಹಾಕಿರ್ಬೋದು. ಆದರೆ ಈ ಐಶ್ವರ್ಯವಂತನ ಹಾಗಲ್ಲ. ಅನೇಕ ರೀತಿಯಾಗಿ ಅವನು ಇರುವಾಗಲೂ ವಿಜೃಂಭಣೆಯಿಂದ ಜೀವಿಸ್ತಾ, ಸತ್ತಾಗಲೂ ಅವನು ಅನೇಕ ರೀತಿಯಾಗಿ ಒಂದು ಮೆರವಣಿಗೆ ರೀತಿಯಲ್ಲಿ ಅವನನ್ನು ಮೆರವಣಿಗೆ ಮಾಡಿಕೊಂಡು ಅನೇಕ ಊದುತ್ತಾ, ಬಾರಿಸುತ್ತಾ, ಕುಣಿಯುತ್ತಾ ಆತನೇನು ಸಂತೋಷವಾಗಿ, ಅಂದ್ರೆ ಅವ್ರ ಸಂಬಂಧಿಕರು ಅಳ್ತಿರ್ಬೋದು, ಆದ್ರೂ ಅವನಿಗೆ ಅಷ್ಟೊಂದು ಮಾನ ಮರ್ಯಾದೆಯಿಂದ ಅವನು ಶವ ಸಂಸ್ಕಾರ ಮಾಡಿದ್ರು ಪ್ರಿಯರೇ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತೀರಿ ಹೋದ್ಮೇಲೆ ಒಂದು ದಿನ ಅಲ್ಲೇನಾಗತ್ತೆ ಅಂದ್ರೆ 24ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಂದೆಯೇ ನನ್ನ ಮೇಲೆ ದಯವಿಟ್ಟು ಲಾಜರ್ನನ್ನು ಕಳಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಲಾಜರ್ನು ತೀರಿ ಹೋದ. ಅವನ ಅಬ್ರಹಾಮನ ಎದೆಯಲ್ಲಿ ಒರಗಿಕೊಂಡು ಆತನನ್ನು ಅಬ್ರಹಾಮನು ಸಂತೈಸ್ತಾ ಇದ್ದ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನಾವು ನೋಡುವಾಗ ಅಲ್ಲಿ ಐಶ್ವರ್ಯವಂತನ ಸತ್ತಾಗ ಹೇಳ್ತಾನ, ಅವನು ಏನ್ ಮಾಡ್ತಾನಂದ್ರ, ಅವನು ಸತ್ತಾಗ ಯಾತನೆ ಪಡ್ತಾ ಇರ್ತಾನ, ಕಷ್ಟಪಡ್ತಿರ್ತಾನ. ಅಲ್ಲಿ ಒಂದು ಅಗ್ನಿ ನರಕದಲ್ಲಿ ಆತನು ಕಷ್ಟಪಡ್ತಿರ್ತಾನ, ವೇದನೆ ಪಡ್ತಿರ್ತಾನ. ಅಲ್ಲಿ ನೋಡುವಾಗ ಅವನು ಹೇಳ್ತಾನ, ಕಣ್ಣೆತ್ತಿ ನೋಡಿದಾಗ ಅವನು ಹೇಳ್ತಾನ, ಅಬ್ರಹಾಮನೇ ನೀನೇನ್ ಮಾಡು, ನಿನ್ನ ಆ ಲಾಜರ್ನನ್ನು ಕಳಿಸು, ಅವನ ತುದಿ ಬೆರಳನ್ನು ನನ್ನ ಬಾಯಲ್ಲಿ ಒಂದು ಬೆರಳು ಹನಿ ನೀರನ್ನು ನನ್ನ ತುದಿ ನಾಲಿಗೆ ಮೇಲೆ ಇಟ್ಟರೆ ನನಗೆ ಎಷ್ಟು ಸಮಾಧಾನ ಆಗುತ್ತದೆ ಎಂಬುದಾಗಿ ಆತನು ಹೇಳುವಾಗ ನನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಅಲ್ಲಿ ಎಷ್ಟೊಂದು ಅವನು ಯಾತನೆ ಪಡ್ತಾ ಇದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂಬುದಾಗಿ ಕೂಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯಾರು? ಐಶ್ವರ್ಯವಂತನು. ಅದೇ ರೀತಿಯಾಗಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳುತ್ತಾನ. ಆಗ ಅಬ್ರಹಾಮ್ ಹೇಳ್ತಾನ, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆ ಲಾಜರ್ನು ಕಷ್ಟವನ್ನು ಹೊಂದಿದ್ದೇನೆ ಎಂಬುದಾಗಿ ನೆನಪಿಗೆ ತಂದುಕೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಐಶ್ವರ್ಯವಂತನ ಏನ್ ಮಾಡಿದ, ಸುಖ, ಸಮಾಧಾನ, ಸಂತೋಷ, ಒಳ್ಳೆ ಊಟ, ಬಟ್ಟೆ ಎಲ್ಲವನ್ನು ಅನುಭವಿಸಿದ ಪ್ರಿಯರೇ. ಆದರೆ ಲಾಜರನು ಆಗಿಲ್ಲ. ಆತನು ಕೊಡುವಂತ ಏನೋ ಒಂದು ಉಳಿದಿದ್ದು ಬಳದಿದ್ದು ಏನೋ ಒಂದು ಊಟ ಮಾಡ್ಕೊಂಡು ಹೆಂಗೋ ಜೀವನ ಮಾಡಿ ಒಂದು ದಿನ ಆತನು ತೀರಿ ಹೋದಾಗ ಅಬ್ರಹಾಮನ ಎದೆಗೆ ಆತನನ್ನು ಒರಗಿಸಿಕೊಳ್ತಾನೆ. ಆತನನ್ನು ಎದೆಗೆ ಒರೆಸಿಕೊಂಡಾಗ ಈ ರೀತಿಯಾಗಿ ಹೇಳುವಾಗ ಅಬ್ರಹಾಮನ ಹೇಳ್ತಾನೆ, ನೀನೆಲ್ಲ ಲೋಕದಲ್ಲಿ ಸುಖ ಸಂತೋಷ ಪಟ್ಟಿದ್ದಿ, ಈಗಲಾದ್ರೆ ಇವನು ಸುಖ ಸಂತೋಷ ಪಡಲಿ, ಈಗಲಾದ್ರೆ ಇವನಿಗೆ ಸಮಾಧಾನ ಸಿಗಲಿ, ನೀನು ಎಲ್ಲ ಅಲ್ಲಿ ತೀರಿಸ್ಕೊಂಡು ಬಂದಿಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇರಣೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲಾದ್ರೂ ಇಲ್ಲಿ ಇವನಿಗೆ ಸಮಾಧಾನ ಇರಲಿ, ಇವನಿಗೆ ಸಂಕಟ ಇಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿ 26ನೇ ವಾಕ್ಯದಲ್ಲಿ, ಇದು ಮಾತ್ರವಲ್ಲದೆ ನಮಗೂ ನಿಮಗೆ ಒಂದು ದೊಡ್ಡ ಡೊಂಗುರ ಸ್ಥಾಪಿಸಿದೆ, ಆದ ಕಾರಣ ಆ ಕಡೆಯಿಂದ ಈ ಕಡೆ ಹೋಗಲ್ಲ, ಈ ಕಡೆಯಿಂದ ಆ ಕಡೆ ಬರಲ್ಲ. ಅಲ್ಲಿ ದೊಡ್ಡ ನಡುವೆ ಒಂದು ಡೊಂಗುರ ಅಂದ್ರೆ ಕಣಿ ಅಂತಾರಲ್ಲ, ಆ ರೀತಿಯಾಗಿ ಕಣಿ ಇದೆ. ಆ ಕಡೆಯಿಂದ ಈ ಕಡೆ ಬರಲ್ಲ, ಈ ಕಡೆಯಿಂದ ಆ ಕಡೆ ಬರಲ್ಲ. ಏನೋ ಒಂದು ಜೋರಾಗಿ ಕೂಗಿದ್ರಷ್ಟೇ ಕೇಳ್ಬೋದು, ನೋಡ್ಬೋದು. ಆದ್ರೆ ಅಲ್ಲಿರುವಂತಹ ನಮ್ಮ ಒಂದು ಶರೀರ ಬೇರೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ
ನಾವು ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ, ಕಣ್ಣೀರಿದೆ, ಸಮಸ್ಯೆ ಇದೆ, ಸಾಲ ಇದೆ, ನೋವುಗಳಿದೆ, ವೇದನೆಗಳಿದೆ, ಭಾರ ಇದೆ, ನಮ್ಮನ್ನು ಸಂತೈಸೋರು ಯಾರಿಲ್ಲ, ನಮ್ಮ ಬಗ್ಗೆ ಯಾರು ಕಾಳಜಿ ಇಲ್ಲ ಎಂಬುದಾಗಿ ನಾವು ಹೇಳುವಾಗ ದೇವರ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ, ನೀವು ಕಷ್ಟಪಡುವವರು ಧನ್ಯರು, ನೀವು ಕಷ್ಟವನ್ನು ಸಹಿಸ್ಕೊಳ್ರಿ, ಯಾಕೆಂದ್ರೆ ಪರಲೋಕ ರಾಜ್ಯ ನಿಮಗಿದೆ ಎಂಬುದಾಗಿ ದೇವರ ವಾಕ್ಯ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನವರ ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲಿ ಹೊಂದುತ್ತಾನೆಂಬುದಾಗಿ. ಅದೇ ರೀತಿಯಾಗಿ ನಾವು ಜೀವ ಎಂಬ ಜಯಮಾಲಿ ಹೊಂದುವುದಕ್ಕಾಗಿ ಲೋಕದ ಕಷ್ಟ ಕಣ್ಣೀರೆಲ್ಲವನ್ನು ಲಾಜರ್ನ ಹಾಗೆ ನಾವೆಲ್ಲವನ್ನು ಸಹಿಸಿಕೊಂಡು ಹೋಗಬೇಕಾಗಿದೆ. ದೇವರು ನಮಗೆ ಕೊಟ್ಟಂತ ಒಂದು ಪರಿಸ್ಥಿತಿಯಲ್ಲಿ, ಸ್ಥಿತಿಗತಿಯಲ್ಲಿ ನಾವು ದೇವರಿಗೆ ಯೋಗ್ಯರಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವಂತನು ಯಾವ ರೀತಿಯಾಗಿ ನೋಡ್ರಿ, ಅವನ ಎಷ್ಟೊಂದು ವಿಜೃಂಭಣೆಯಿಂದ ಜೀವಿಸಿದ, ಆದ್ರೆ ಅವನಿಗೆ ಏನ್ ಸಿಕ್ತು? ನರಕ. ಆದ್ರೆ ಈ ಲೋಕದಲ್ಲಿ ಅನೇಕರು ನೋಡ್ರಿ, ಭಿಕ್ಷುಗಾರರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಭಿಕ್ಷುಗಾರರಿದ್ದಾರೆ ಪ್ರಿಯರೇ. ಅನೇಕರು ಭಿಕ್ಷುಗಾರ, ಅವ್ರು ಯಾವ ರೀತಿಯಾಗಿ ನೋಡ್ರಿ, ಅವ್ರಿಗೆ ಯಾವುದೂ ಒಂದು ಮನೆ ಇರೋದಿಲ್ಲ, ಅವ್ರಿಗೆ ಯಾವುದೋ ಒಂದು ಇರೋಲಿಕ್ಕೆ ಒಳ್ಳೆ ಸ್ಥಳ ಇರಲ್ಲ, ಒಳ್ಳೆ ಸ್ಪೆಷಾಲಿಟಿ ಇರಂಗಿಲ್ಲ, ಒಳ್ಳೆ ಬಟ್ಟೆ ಇರಲ್ಲ, ಅವ್ರು ಆಶಿಸಿದ್ದನ್ನು ಅವ್ರಿಗೆ ಸಿಗುವುದಿಲ್ಲ, ಅವ್ರಿಗೆ ಒಂದು ಬಂಧು ಬಾಂಧವರು, ರಕ್ತ ಹೀಗೆ ಏನು ಅಷ್ಟೊಂದು ಇರೋದಿಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಆದರೂ ಅವರನ್ನು ದೇವರು ಸಾಕಿ ಸಲ್ಲುತ್ತಾನೆ, ಯಾಕೆಂದ್ರೆ ಅವ್ರ ಮೇಲೆ ದೇವರ ಆಶೀರ್ವಾದ ಇದೆ, ದೇವರ ಕೃಪೆ ಇದೆ. ಯಾಕೆಂದ್ರೆ ದೇವರು ಹೇಳ್ತಾ ಇದ್ದಾನೆ, ಯೋಹಾನ 3ನೇ ಅಧ್ಯಾಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಒಬ್ಬನಾದರೂ ನಾಶವಾದರೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನೆಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ದೇವರು, ಅವರ ಮೇಲೆಯೂ ಸಹ ದೇವರ ಕೃಪೆ ಇರದೆ, ಕರುಣೆ ಇದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರು ಕರುಣೆ ತೋರಿಸದೆ ಹೋಗಬಹುದು, ಆದರೆ ದೇವರು ಕನಿಕರುಳ್ಳವನಾಗಿದ್ದಾನೆ, ದಯವುಳ್ಳವನಾಗಿದ್ದಾನೆ, ಪ್ರೀತಿ ಉಳ್ಳವನಾಗಿದ್ದಾನೆ, ಆತನು ಸಂತೈಸುವ ನನ್ನ ದೇವರಾಗಿದ್ದಾನೆ ಪ್ರಿಯರ. ಅದಕ್ಕೋಸ್ಕರ ಲಾಜರ್ನ ಮೇಲೆ ಇಟ್ಟಂತ ದೇವರ ಕೃಪೆ ನಮ್ಮ ಮೇಲೆ ಇಡಬೇಕಾದ್ರೆ ನಾವೇನ್ ಮಾಡ್ಬೇಕು? ಇದು ಲೋಕವನ್ನು ನಾವು ಸಹಿಸಿಕೊಂಡು ತಾಳ್ಮೆಯಿಂದ, ಸಹನೆಯಿಂದ, ಸಂತೋಷವಾಗಿ ಲೋಕವನ್ನು ನಾವು ಜಯಿಸಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಲೋಕದಲ್ಲಿ ಕಷ್ಟಗಳುಂಟು, ಧೈರ್ಯವಾಗಿರಿ ಎಂಬುದಾಗಿ ದೇವರ ವಾಕ್ಯವನ್ನು ನೋಡ್ತೇವೆ ಪ್ರಿಯರೇ. ಹಾಗೆ ನಾವು ಜಯಿಸಿ ಮುಂದೆ ಹೋಗಬೇಕಾಗಿದೆ. ಮತ್ತೊಂದು ಇಲ್ಲಿ ವಾಕ್ಯ ನಾವು ನೋಡಿಕೊಳ್ತಾ ಇದ್ದೇವೆ. ಹಾಗಾದರೆ ಅಪ್ಪ ನೋಡ್ರಿ, ಅಷ್ಟಕ್ಕೆ ಅವನು ಸುಮ್ಮನೆ ಆಗಂಗಿಲ್ಲ. ಮತ್ತೆ ಅವನು ಹೇಳ್ತಾನ, ಅವ್ರು ಏನು ಹೇಳ್ತಾನೆ, ಐಶ್ವರ್ಯವಂತನಾದ ಮನುಷ್ಯನ ಹೇಳ್ತಾನ, ಹಾಗಾದ್ರೆ ಲಾಜರ್ ನನ್ನ ತಂದೆ ಮನೆಗೆ ಕಳಿಸು, ಯಾಕೆಂದ್ರೆ ನನ್ನ ತಂದೆ ಮನೆಯಲ್ಲಿ ಇನ್ನೂ 5 ಮಂದಿ ಅಣ್ಣತಮ್ಮರಿದ್ದಾರ, ಅವರು ಈ ಸ್ಥಳಕ್ಕೆ ಬಂದಾರು ಎಂಬುದಾಗಿ ಅವನಿಗೆ ಒಂದು ಭಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏಕೆಂದ್ರೆ ಏನಾದರೂ ಒಂದು ಅನುಭವ ಆದಾಗಲೇ ಗೊತ್ತಾಗುತ್ತೆ ಅಲ್ಲ ಪ್ರಿಯರೇ. ಅದಕ್ಕೋಸ್ಕರ ಅವನು ಅನುಭವದಿಂದ ಸವಿದ ನೋಡ್ರಿ ಎಂಬ ವಾಕ್ಯಗಳನ್ನು ನೋಡ್ತಿಲ್ಲ. ಅದೇ ರೀತಿಯಾಗಿ ಅವನು ಈ ಲೋಕದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು, ಎಲ್ಲ ವಿಜೃಂಭಣೆಯನ್ನು, ಆ ಒಂದು ಸಂತೋಷ, ಸಮಾಧಾನ ಎಲ್ಲವನ್ನು ಅವನು ಅನುಭವಿಸಿದ. ಅದಕ್ಕೋಸ್ಕರ ನನ್ನ ಹಾಗೆ ಅಣ್ಣತಮ್ಮರಿದ್ದಾರೆ, ಅವರು ಇದೇ ನನ್ನ ದಾರಿಯಲ್ಲಿದ್ದಾರೆ, ಅವರು ಈ ಒಂದು ಸ್ಥಳಕ್ಕೆ ಬರಬಾರದು ಎಂಬುದಾಗಿ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಅದಕ್ಕೋಸ್ಕರ ಲಾಜರ್ನನ್ನಾದ್ರೂ ಅಲ್ಲಿ ಕಳಿಸು ಎಂಬುದಾಗಿ ಹೇಳುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಅಬ್ರಾಮ್ ಹೇಳ್ತಾನ, ಅಲ್ಲಿ ಧರ್ಮಶಾಸ್ತ್ರಗಳಿದೆ, ಬೈಬಲ್ ಇದೆ, ವಾಕ್ಯಗಳಿದೆ, ಮತ್ತು ಸೇವಕರಿದ್ದಾರೆ ಹೇಳ್ತಾರ. ಆದ್ರೆ ಅಲ್ಲಿ ಅವರು ರಕ್ಷಣೆ ಹೊಂದ್ತಾರ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಎಂಬುದಾಗಿ ಹೇಳ್ತಾನೆ ಪ್ರಿಯ. ಆದರೂ ದೇವರ ನಾಮಕ್ಕೆ ಸ್ತೋತ್ರವ. ಮೋಶೆ ಧರ್ಮಶಾಸ್ತ್ರವು, ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಇವೆ ಅಲ್ಲ, ಅವುಗಳನ್ನು ಕೇಳಿ ಬಿಡು ಮತ್ತು ಅನ್ನಲು. ಆಮೇಲೆ ಹೇಳ್ತಾನ, ತಂದೆಯೇ ಅಬ್ರಾಮನೆ ಹಾಗಲ್ಲ. ನೋಡ್ರಿ, ಒಟ್ಟು ಅವನಿಗೆ ಒಂದು ಸಂಕಟ, ವೇದನೆ, ನೋವು ಅಲ್ಲಿ ಆಗ್ತಾ ಇರ್ಬೋದಲ್ಲ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಪ್ರಿಯರೇ, ಹಲ್ಲು ಕಡಿಯೋಣವು, ಕಟ 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 ಹಲ್ಲು ಕಡಿಯೋಣವು, ಮತ್ತು ಬೆಂಕಿ, ಆರದ ಬೆಂಕಿ, ಒಂದು ನರಕ ಅಂದ್ರೆ ಬಹಳ ಕಷ್ಟ. ಈಗ ನೋಡ್ರಿ, ನಾವು ಅಡಿಗೆ ಮಾಡುವಾಗ ಒಂದು ಸ್ವಲ್ಪ ನಮಗೆ ಜಳ ಬಡಿದ್ರೆ ಎಷ್ಟೊಂದು ಒಂದು ಭಯ ಆಗತ್ತೆ ಪ್ರಿಯರೇ, ಎಷ್ಟೊಂದು ನೋವು ಆಗತ್ತೆ, ವೇದನೆ ಆಗತ್ತೆ. ಅದು ಸ್ವಲ್ಪ ಒಂದು ಸ್ವಲ್ಪ. ಆದ್ರೆ ಅಂತ ಒಂದು ಆರದ ಬೆಂಕಿಯಲ್ಲಿ ಹಾಕುವಾಗ ಅಲ್ಲಿ ಯಾವ ರೀತಿಯ ವೇದನೆ, ನೋವುಗಳಿದೆ ನೋಡಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೇಳುವಾಗಲೇ, ನಮಗೆ ವಾಕ್ಯದಲ್ಲಿ ಕೇಳುವಾಗಲೇ ನಮಗೆ ಎಷ್ಟೊಂದು ಒಂದು ರೋಮಾಂಚನ ಆಗತ್ತೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ಭಯಭಕ್ತಿ ನಮಗೆ ಬೇಕಾಗಿದೆ ಪ್ರಿಯರೇ. ಆ ಯಾತನೆ, ನೋವುಗಳು, ಆ ಒಂದು ಕಣ್ಣೀರ, ಕಟಕಟನ ಹಲ್ಲು ಕಡೆಯೋಣ, ಅಲ್ಲಿ ಹುಳ ಸಾಯುವುದಿಲ್ಲ, ಅಲ್ಲಿ ಯಾವುದೇ ಒಂದು ಬಿಡುಗಡೆ ಇಲ್ಲ ಪ್ರಿಯ. ಅಲ್ಲಿ ಹೋಗಿ ಬಿದ್ರೆ ಬಿಡುಗಡೆ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಹೋಗ್ಬಾರ್ದು ಎಂಬುದಾಗಿ ಅಲ್ಲಿ ಎಷ್ಟೊಂದು ಅವನು ಹೇಳ್ಕೊಳ್ತಾ ಇದ್ದಾನೆ. ಆದ್ರೂ ಮತ್ತೆ ಹೇಳ್ತಾ ಇದ್ದಾನೆ, ಅಬ್ರಾಹ್ಮಣ ಹೇಳ್ತಾ ಇದ್ದಾನೆ, ತಂದೆ ಅಬ್ರಾಹ್ಮನೇ ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದ್ರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳೋರು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಎಷ್ಟು ಅವನು ಹೇಳ್ತಾ ಇದ್ದಾನೆ, ಅಬ್ರಾಹ್ಮನ ಮನಸ್ಸು ಒಲಿಸಿಕೊಂಡು ಹೇಳ್ತಾ ಇದ್ದಾನೆ, ಅಬ್ರಾಹ್ಮನೇ ಹಾಗಲ್ಲ, ಅಬ್ರಾಹ್ಮನೇ ಹೀಗಲ್ಲ, ಅಪ್ಪ ತಂದೆ ನಿನ್ನ ಒಂದು ಲಾಜರನ್ನು ಕಳಿಸು, ನನ್ನ ಅಣ್ಣತಮ್ಮರು ಇಲ್ಲಿ ಬರಬಾರ್ದು, ಅವರು ನನ್ನ ಹಾಗೆ ಜೀವಿಸಿದ್ದಾರೆ, ಅವರು ನರಕಕ್ಕೆ ಬರ್ತಾರೆ ಎಂಬುದು ನನಗೆ ಗ್ಯಾರಂಟಿ ಐತಿ, ಅದಕ್ಕೋಸ್ಕರ ಅವ್ರು ಬರಬಾರ್ದು, ನೀ ಏನ್ ಮಾಡು, ಒಂದು ಈ ಲಾಜರನ್ನು ಕಳಿಸು, ಅವರು ಇವನನ್ನು ನೋಡಿ ಆದ್ರೆ ನಂಬ್ತಾರೆ ಎಂಬುದಾಗಿ ಹೇಳ್ತಾನೆ.
ಆದರೆ ಅಲ್ಲಿ ಅಬ್ರಹಾಮ್ ಹೇಳ್ತಾನ, ಅವರಲ್ಲಿ ಈ ಲೋಕದಲ್ಲಿ ಸೇವಕರುಗಳುಂಟು, ಬೈಬಲ್ ಇದೆ, ಧರ್ಮಶಾಸ್ತ್ರ ಅಂದ್ರೆ ಬೈಬಲ್, ಎಲ್ಲ ದೇವರ ವಾಕ್ಯಗಳಿದೆ, ಅದನ್ನ ಕೇಳಿ ಅವ್ರ ರಕ್ಷಣೆ ಹೊಂದುತ್ತಾರೆ ಬಿಡು, ನೀ ಯಾಕೆ ಚಿಂತೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಆದರೂ ಆತನ ಮತ್ತೆ ಬಿಡ್ತಾ ಇಲ್ಲ. ಹಾಗಲ್ಲ ತಂದೆ, ಈ ಲಾಜರನು ಸತ್ತಿದನಲ್ಲ, ಅವನು ಎದ್ದು ಬಂದ ಎಂಬುದಾಗಿ ಹೇಳ್ಕೊಂಡು ಅವ್ರು ಮತ್ತೆ ನಂಬುತ್ತಾರ ಎಂಬುದಾಗಿ ಆತನು ಹೇಳ್ತಾನೆ. ಆದರೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಮೋಶೆಯ ಮಾತನ್ನು, ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಈ ಸತ್ತು ಹೋಗಿದಂತ ಲಾಜರನ ಮಾತಿನ ಏನು ಕೇಳ್ತಾರೆ ಎಂಬುದಾಗಿ ಮತ್ತೆ ಅಬ್ರಹಾಮ ಅವನಿಗೆ ತಿರುಗಿ ಹೇಳ್ತಾನೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವ. ನೋಡ್ರಿ, ಸತ್ತವರು ಕನಸಿನಲ್ಲಿ ಬರುವಾಗ ಭಯ ಆಗತ್ತೆ. ಸತ್ತವರು ಎದ್ದು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವರು ನಿಲ್ತಾರ? ಇದು ಭೂತ ಭೂತ ಎಂಬುದಾಗಿ ಓಡಿ ಹೋಗ್ತಾರೆ ಈ ಲೋಕದ ಜನರು. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ನು ಹೇಳ್ತಾ ಇದ್ದಾನೆ, ಸತ್ತವರೊಳಗಿಂದ ಸತ್ತು ಹೋಗಿದಂತ ಒಬ್ಬನನ್ನು ನಾವು ಕಳಿಸಿದ್ರೆ ಅವ್ರು ನಂಬ್ತಾರ? ಅವ್ರು ನಂಬುದಿಲ್ಲ. ಯಾಕೆಂದ್ರೆ ಸತ್ತವ್ರನ್ನ ಎಲ್ಲರೂ ಭೂತ ಭೂತ ಎಂಬುದು ಹೇಳ್ತಾರೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಬೈಬಲ್ ಇದೆ, ಪ್ರವಾದಿಗಳಿದಾರ, ಮತ್ತು ದೇವ್ರ ವಾಕ್ಯ ಇದೆ, ಸಭೆಗಳಿದೆ. ಹೋಗ್ಲಿ, ಕೇಳಿ, ದೇವ್ರ ವಾಕ್ಯಗಳಿಗೆ ತಿರ್ಕೊಳ್ಳಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದರೂ ಆ ಒಂದು ಐಶ್ವರ್ಯವಂತನು ಬಹಳವಾಗಿ ಅವನಿಗೆ ಒಂದು ಕಾಡಿಸ್ತಾ ಇದ್ದಾನೆ. ಆದರೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಒಂದು ಇದನ್ನಿಲ್ಲ, ಯಾವ್ದ್ರ ಬಗ್ಗೆ ಲಂಚ ಇಲ್ಲ, ಏನೂ ಇಲ್ಲ. ಒಮ್ಮೆ ಹೋಗಿ ಬಿದ್ರೆ ಯಾವುದೇ ಒಂದು ಹೊರಗಡೆ ಬರ್ಲಿಕ್ಕೆ ಆಸ್ಪದ ಇಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ವಾಕ್ಯದ ಸತ್ತು ಹೋಗಿದವನೊಬ್ಬನು ಜೀವಿತನಾಗಿ ಎದ್ದರೂ ಒಪ್ಪುವುದೇ ಇಲ್ಲ ಅವರು. ಯಾಕಂದ್ರೆ ಇವನು ಸತ್ತು ಹೋಗಿದಾನ, ಹೆಂಗ್ ಒಪ್ತಾರ? ಒಪ್ಪುವುದಿಲ್ಲ ಪ್ರಿಯರೇ. ಇದ್ದಾಗ ಇರುವಂತ ಮಾತುಗಳನ್ನ ಹೇಳಿದ್ರೆ ಕೇಳುವುದಿಲ್ಲ ಪ್ರಿಯರೇ. ಅದೇ ರೀತಿಯ ಸತ್ತು ಹೋಗಿದಂತ ಒಬ್ಬನ ಮಾತನ್ನು ಕೇಳ್ತಾರೆ ಎಂಬುದಾಗಿ ಹೇಳಿದ್ರೆ ಅದು ಒಪ್ಪುವುದೇ ಇಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಪ್ರಿಯರೇ. ಅಬ್ರಹಾಮನು ತಿಳಿಸಿ ಹೇಳ್ತಾನೆ. ಆದ್ರೂ ಅವನು ಯಾತನೆ ಪಡುತ್ತಾ ಕಷ್ಟಪಡುತ್ತಾ ರೋದನೆ, ವೇದನೆ, ನೋವುಗಳು, ಆ ಒಂದು ಸಾಯದ ಹುಳ, ಅನೇಕ ಅಗ್ನಿಗುಂಡದಲ್ಲಿ ಆತನು ಯಾತನೆ ಪಡ್ತಾ ಇದ್ದಾನೆ ಪ್ರಿಯ. ಆದರೆ ಲಾಜರನು ಮಾತ್ರ ಆತನ ತಂದೆ, ಅಬ್ರಹಾಮನ ತಂದೆ, ಅಬ್ರಹಾಮನ ಎದೆಗೆ ಒರಗಿಕೊಂಡು ಸಮಾಧಾನವಾಗಿ ಆತನು ಸಂತೋಷವಾಗಿ ಅಲ್ಲಿ ಅವನು ಇರುವಂತಹ ಒಂದು ಪರಿಸ್ಥಿತಿ ನೋಡುತ್ತೇವೆ ಪ್ರಿಯರೇ ಈ ವಾಕ್ಯದಲ್ಲಿ. ಅದಕ್ಕೋಸ್ಕರ ನಮಗೆ ಕಷ್ಟಗಳುಂಟು, ಧೈರ್ಯವಾಗಿರಿ. ಯಾಕೆಂದ್ರೆ ನಾವು ಯೇಸು ಸ್ವಾಮಿ ನಂಬಿದ್ದೇವೆ. ಅನೇಕರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ನಂಬಿದ ಮೇಲೆ ಎಲ್ಲ ಕಷ್ಟಗಳು ತೀರಿ ಹೋಗ್ಬೇಕು, ಮತ್ತೆ ಯಾಕೆ ಕಷ್ಟ ಬರುತ್ತೆ, ಕಷ್ಟ ಇರಬಾರ್ದು ಎಂಬುದಾಗಿ ಹೇಳ್ತಾರೆ. ದೇವ್ರು ನಂಬಿದವರು ಹೇಳ್ತಾರ, ಅನ್ಯ ಜನರು ಹೇಳ್ತಾರ. ದೇವರ ನಾಮಕ್ಕೆ ಸ್ತೋತ್ರವ. ಅದು ತಪ್ಪು ಪ್ರಿಯರೇ. ಯಾಕೆಂದ್ರೆ ವಾಕ್ಯ ಹೇಳ್ತಾ ಇದೆ, ಲೋಕದಲ್ಲಿ ಕಷ್ಟಗಳುಂಟು, ನಾನು ಜಯಿಸಿದ್ದೇನೆ, ನೀವು ಜಯಿಸ್ತೀರಿ. ಆದ್ರೆ ನೀವು ಏನ್ ಮಾಡ್ರಿ, ನನ್ನನ್ನು ನಂಬ್ಕೊಂಡ್ರಿ, ಜೀವಿಸ್ರಿ, ಧರ್ಮಶಾಸ್ತ್ರವನ್ನು ಕೈಕೊಂಡು ನಡ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಯಾತನೆ, ಮುಂದೆ ಅಗ್ನಿ ನರಕ ಇದೆ, ಯಾತನೆ ಇದೆ, ಕಷ್ಟ ಇದೆ, ಕಣ್ಣೀರಿದೆ, ಅಲ್ಲಿ ಹೋದ್ರೆ ಮತ್ತೊಮ್ಮೆ ಬರಲಿಕ್ಕೆ ಆಗುವುದಿಲ್ಲ ಎಂಬುದೊಂದು ಭಯ, ಭಕ್ತಿ ನಮ್ಮಲ್ಲಿ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ಈ ದಿನಗಳಲ್ಲಿ ನೋಡ್ತೇವೆ ಪ್ರಿಯರೇ, ಅನೇಕರ ನಂಬಿಕೆ ತಣ್ಣಗಾಗಿ ಹೋಗ್ತಾ ಇದೆ. ಪ್ರಕಟಣೆ ಇಲ್ಲ ನೋಡ್ತಾ ಇದ್ದೇವೆ. ನಿನ್ನ ನಂಬಿಕೆಯು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ ಇರುವುದರಿಂದ ನಾನು ನನ್ನ ಬಾಯಿಗಳಿಂದ ನಿನ್ನನ್ನು ಕಾರಿ ಬಿಡುತ್ತೇನೆ ಎಂಬುದಾಗಿ ದೇವರ ವಾಕ್ಯನ ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ಬಾಯಿಂದ ಕಾರಲಿಕ್ಕೆ ಆಸ್ಪದವಾಗಬಾರದು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವನ್ನು. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕಾಗಿದೆ, ಆ ಲಾಜರನ ಹಾಗೆ ಯಾವುದೋ ಒಂದು ನಿರೀಕ್ಷೆ ಇಲ್ಲದವರ ಆ ಒಂದು ದೇವರಲ್ಲಿ ಆತನ ನಿರೀಕ್ಷೆ ಇಟ್ಟಿರ್ಬೋದು ಪ್ರಿಯರೇ. ಯಾಕೆಂದ್ರೆ ಆತನ ಒಂದು ಸಮಾಧಾನವಾಗಿ ಜೀವಿಸ್ತಾ ಇದ್ದ. ಯಾವುದೋ ಒಂದು ಸ್ಪೆಷಾಲಿಟಿ ಇಲ್ಲ, ಒಳ್ಳೆ ಮನೆ ಇಲ್ಲ, ಒಳ್ಳೆ ಊಟ ಇಲ್ಲ, ಏನೋ ಅವರು ಉಳಿದು ಹಾಕಿದ್ದು ತಿಂದ್ಕೊಂಡು ಜೀವಿಸ್ತಾ ಇದ್ದ. ಅದನ್ನೆಲ್ಲ ದೇವರು ನೋಡ್ತಾ ಇದ್ದ ಪ್ರಿಯರೇ. ಅದಕ್ಕೋಸ್ಕರ ಅವನಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟು ಅವನನ್ನು ಪರಲೋಕ ರಾಜ್ಯದಲ್ಲಿ ಸಮಾಧಾನದಲ್ಲಿ ಅವನನ್ನು ನಡೆಸ್ತಿದ್ದ ಪ್ರಿಯರೇ. ಆದ್ರೆ ಈ ಐಶ್ವಂತನ ಏನ್ ಮಾಡಿದೆ, ಎಲ್ಲವನ್ನೂ ಅನುಭವಿಸ್ತಾ ಈ ಲೋಕಲ್ ನೋಡ್ತೇವೆ ಪ್ರಿಯರೇ. ಯಾಕಂದ್ರೆ ನಮಗೆ ಏನು ಕೊರತೆ ಆಗಬಾರ್ದು ಪ್ರಿಯರೇ. ನಂಬಿದವರಾಗಲಿ ನಂಬಿದವರು ಅನ್ಯ ಜನರು ಬಿಡ್ರಿ, ನಂಬಿದವ್ರಿಗೆ ಏನು ಕೊರತೆ ಆಗಬಾರ್ದು. ಅವಾಗ ಏನಾಗ್ತದೆ, ದೇವ್ರ ಮೇಲೆ ಗುಣಗುಡ್ತಾರೆ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಮೋಶೆ ಎಷ್ಟೋ ಅದ್ಭುತಗಳನ್ನು ದೇವರ ಮೂಲಕವಾಗಿ ದೇವರು ಅವನ ಮೂಲಕ ಕಾರ್ಯಗಳನ್ನು ಮಾಡ್ತಾನೆ. ಆವಾಗ ಸಂತೋಷವಾಗಿರ್ತಾರೆ. ಮತ್ತೆ ಏನಾದರೂ ಒಂದು ಶೋಧನೆ ಬರುವಾಗ ಮೋಶೆ ಮೇಲೆ ಗುಣಗುಡ್ತಾರೆ. ನೀ ಯಾಕೆ ಕರ್ಕೊಂಡ್ಬಂದಿ, ನಾವಿಲ್ಲ ನಮ್ಮನ್ನ ಕೊಲ್ಲಕ್ಕೆ ಕರ್ಕೊಂಡ್ಬಂದಿಯಾ, ಇಲ್ಲ ಅವ್ನು ಸಾಯಿಸಕ್ಕೆ ಕರ್ಕೊಂಡ್ಬಂದಿಯಾ, ನಮಗೆ ನೀರಿಲ್ಲ, ಒಳ್ಳೆ ಊಟ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ನಮಗೆ ಒಳ್ಳೆ ಇದನ್ನಿಲ್ಲ, ಆದಿಲ್ಲ ಅಂಥೇಳಿ ಆತನ ಮೇಲೆ ಬಹಳವಾಗಿ ಒಂದು ಇದನ್ನ ಮಾಡ್ತಾ ಇದ್ರು. ಅದ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ರು ಆತನಿಗೆ ವಿರುದ್ಧವಾಗಿ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಮೋಶೆ ಸಮಾಧಾನವಾಗಿ ಅವ್ರು ನಡೆಸಿಕೊಂಡು ಹೋಗ್ತಾ ಇದ್ದ ಪ್ರಿಯರೇ. ಆದರೂ ದೇವರು ಅವ್ರು ನಡೆಸಿಕೊಂಡು ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಅವ್ರನ್ನ ಸಾಕಿ ಸಲಿದ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿದ್ದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಏಕೆಂದ್ರೆ ಎಲ್ಲವನ್ನು ಸಹಿಸಿಕೊಂಡು ನಾವು ಜೀವಿಸುವಾಗ ಅದು ದೇವರ ಮಕ್ಕಳ ಲಕ್ಷಣ. ಬರ್ಲಿ ಕಷ್ಟ ಬರ್ಲಿ, ದೇವರು ಅದೆಲ್ಲಲ್ಲಿ ನಮ್ಮನ್ನು ಬಿಡುವಂತ ದೇವರಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ಪರಲೋಕ ರಾಜ್ಯಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ಪರಲೋಕ ರಾಜ್ಯ ನಾವು ಬೇಕು. ಈ ಲೋಕದಲ್ಲಿ ಕಷ್ಟಗಳು ಅದು ಅಲ್ಪವೇ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಯಾವುದನ್ನು ತಲೆಯಲ್ಲಿ ಕೆಟ್ಟ
ಆಲೋಚನೆಗಳು ನಂಬಿಕೆಯಿಂದ ಕುಂದಿ ಹೋಗದೆ, ಒಂದು ಪ್ರಾರ್ಥನೆ ಕಡಿಮೆ ಆಗದೆ, ಎಲ್ಲ ವಿಷಯದಲ್ಲಿ ನಾವು ಅಭಿವೃದ್ಧಿ ಸಮೃದ್ಧಿಯಾಗಿ ಬೆಳುತ್ತಾ ದೇವರ ಕೃಪೆಯಲ್ಲಿ ಬೆಳೆಯುವಾಗ ದೇವರು ನಮಗೆ ನಿತ್ಯ ಸ್ಥಾನ, ನಿತ್ಯ ರಾಜ್ಯ, ನಿತ್ಯ ಪರಲೋಕವನ್ನು ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ವಾಕ್ಯದ ಆಶೀರ್ವಾದ ಮಾಡಲಿ. ಆಮೆನ್.